ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ಗೌಡ. ನಮ್ಮ ಮನೆಯವ್ರಿಗೆ ನಾ ಮಾತಾಡ ನಿಮ್ಗೆ ಯಾಕದ? ನಮ್ಮ ಮನೆಯವ್ರಿಗೆ ನಾ ಮಾತಾಡ ನಿಮ್ಗೆ ಯಾಕದ? ಇದು ಇಲೆಕ್ಷನ್ ಒಬ್ಬರವ್ರು ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಚೌಕಿದಾರ್ ನೈ ಚೋರ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು 100 ಸಲ BJP ಅವರು ನಾಲಾಯಕರ ನಾಚಿಕಿಲ್ಲ ಅಂತ ಮಾತಾಡ್ತಾರೆ. ಏನೇನೋ ಹಗುರವಾಗಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭ್ಯರ್ಥಿ ಬಗ್ಗೆ ಮಾತಾಡ್ಯಾರ. ಅದರದ್ದು ನಾವು ಸ್ಪೋರ್ಟಿವ್ಲಿ ತಗೋಬೇಕು. ಚುನಾವಣೆ ಇದೆ, ನೀವು ಏನಾರು ಮಾತಾಡ್ತಿರ್ಬೋದು, ನಾವು ಏನಾರು ಬಾಯ್ ಮಿಸ್ಟೇಕ್ ಹೋಗಿರ್ಬೋದು. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಇಲೆಕ್ಷನ್ ಇಲ್ಲ, ನಾ ಹೇಳ್ತಾ ಇದ್ದೇನೆ. ನಾವೊಂದು ಉದಾಹರಣೆ ಕೊಡ್ತಾ ಇದ್ದೆ. ಅದಕ್ಕೆ ಒಂದು ಪ್ರೊಸೀಜರ್ ಇದೆಯಲ್ಲ, ಆ ಪ್ರೊಸೀಜರ್ಲಿ ಹೋಗಿರಲ್ಲ. ಬಾಗ್ಲಾಗ ಹೋಗಿ ಕೊಡ್ತೀರಿ ಅಂದ್ರೆ ಈ ದಬ್ಬಾಳಿಕೆ ಇದೇನೋ ಇಲ್ಲೋ ಇದ್ರ ಉತ್ತರ ನನ್ನ ಮಾಧ್ಯಮ ಸ್ನೇಹಿತರು ನಂಗೆ ಕೊಡ್ಬೇಕಂತ ನನ್ನ ವಿನಂತಿ ಇದೆ. ಮನೆ ಬಾಗ್ಲಾಗ ಹೋಗಿ ಕೊಡ್ರು ಸರಿ ಏನ. ಒಂದು ಮಹಿಳೆ ನಮ್ಮ ತಾಯಿ ಸರ್ ನಂದು ಒಂದು ನಿಮಿಷ ಮುಗಿಸ್ತಾನೆ. ಕೊನೆಯದು ಮುಗಿಸ್ತೇನೆ. ಕೊನೆಯದು ಅರೆ ಅವ್ರದ್ದು ಕೇಳ್ತೀರಿ, ನಾ ಫುಲ್ ಕೇಳ್ಕೊಂಡಿದ್ದೇನೆ. ನಮ್ಮ ಪ್ರಶ್ನೆ ಏನ್ರಿ ಸಂಜಯ್ ಪಾಟೀಲ್ ಸರ್, ನೀವು ಮಾತಾಡಿರಿ ಅಂತಲ್ಲ, ನಿನ್ನೆ ನಿದ್ರೆ ಮಾತ್ರೆ ತಗೊಂಡು ಒಂದು ಎಕ್ಸ್ಟ್ರಾ ಪ್ಯಾಕ್ ತಗೊಂಡು ಮಲಗ್ತಾರ. ಅವ್ರದ್ದು ಹೆಸರು ತಗೊಂಡಿದ್ದೇನೆ, ನಾನು ನನಗೆ ಅಡ್ ಕೊಟ್ಟಿದ್ದಾರಪ್ಪ. ನಂದು ಪ್ರಶ್ನೆನ ಅಕ್ಕದ ಹೆಸರು ತಗೊಂಡಿದ್ರೆ ನೀವು ಇಲ್ಲೇ ಶಿಕ್ಷೆ ಕೊಡ. ಅಕ್ಕ ಅಂದ್ರೆ ಅವ್ರ ಹೆಸರು ಅಕ್ಕ ಏನ? ಮಹಿಳೆಯರಿಗೆ ಅಪಮಾನ ಮಾಡಿದ್ರಿ. ಇಲ್ಲ ಯಾರು ನಾ ಫಸ್ಟ್ ಹೇಳಕಲ್ಲ, ನಾ ಯಾರ್ದು ಅಪಮಾನ ಮಾಡಿಲ್ಲ. ಇದ್ರ ತನಿಖೆ ಮಾಡಾಕ ಬೇಕಾದ್ರೆ ಅವ್ರಿಗೆ ಸರ್ಕಾರ ಇದೆ, ಒಂದು CBI ಎನ್ಕ್ವೈರಿ ಮಾಡ್ಲಿ, ಅವ್ರು ತನಿಖೆ ಮಾಡ್ಲಿ ಅವ್ರದ್ದು ಅಪಮಾನ ಅಂತ. ಅದಲ್ರಿ, ನಾ ಅವ್ರ ಬಗ್ಗೆ ಮಾತಾಡಿಲ್ಲ, ಮುಗೀತಲ್ಲ. ಅಲ್ರಿ ನಮ್ಮ ಮನೆಯವ್ರಿಗೆ ನಾ ಮಾತಾಡ ನಿಮ್ಗೆ ಯಾಕದ? ಸರ ನೀವು ವಿಡಿಯೋ ಪೂರ್ತಿ ಚೆಕ್ ಮಾಡ್ರಿ ಅಂತ ನಮ್ದು ಕೈ ಮುಗಿದು ವಿನಂತಿ. ನಾ ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ಏನು ನಾನು ನೇರವಾಗಿ ಮಾತಾಡೇನಿ. ಅವ್ರ ಬಗ್ಗೆ ಮಾತಾಡಿದ ನಾನು ನೇರವಾಗಿ ಒಂದು ವಿಷಯ ಮಾತಾಡೇನಿ. ಅವರ BJP ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರ ಅಂತ ಕೆಲವು ಮಂದಿ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾರಿಗೂ ಸಾಧ್ಯ ಇಲ್ಲ ಅಂತ ನಾ ಮಾತಾಡಿದ್ದೇನೆ. ಮತ್ತೊಂದು ಏನು ಹೇಳಿದ್ದೇನೆ, ಇವ್ರ ಹಿಂದುತ್ವ ಬಗ್ಗೆ ನಿಜವಾಗಿ ಇವ್ರ ಹಿಂದೂ ಧರ್ಮ ಬಗ್ಗೆ ಇದ್ದಿದ್ರೆ ನಾವು ಗೋ ಹತ್ಯೆ ಕಾನೂನು ತಂದೇವಿ, ಆಮೇಲೆ ಧರ್ಮಾಂತರ ಕಾನೂನು ತಂದೇವಿ, ಅದಕ್ಕೆ ಅವ್ರು ಸಪೋರ್ಟ್ ಮಾಡಲಿ. ಈಗ ಅವ್ರ ಬಗ್ಗೆ ಮಾತಾಡ್ಯ. ಉಳ್ಕಿದನ ಅವ್ರದ್ದು ಹೆಸರು ತಗೊಂಡಿಲ್ಲ. ಅವ್ರಿಗೆ ಬೇಕು ಅಂದ್ರೆ ಎನರ್ಜಿ ಡ್ರಿಂಕ್ ನಿದ್ದೆ ಮಾಡ್ಬೇಕಂದ್ರೆ ಇಲ್ಲ. ಅಲ್ರಿ, ನಂದು ಪ್ರಶ್ನೆ ಏನ, ನಾ ಅವ್ರ ಹೆಸರು ತಗೊಂಡಿಲ್ಲ, ನೀವು ಅವ್ರದ್ದು ಯಾಕೆ ಹೇಳಾಕತ್ತೀರಿ? ಅಲ್ರಿ, ಅವ್ರ ಬಗ್ಗೆ ನಾ ಯಾರ ನೋಡ್ರಿ ಸರ, ನಾ ಬೆಳಗಾವಿ ಮೀಡಿಯಾವ್ರಿಗೂ ವಿನಂತಿ, ಇದು ವಾತಾವರಣ ಕೆಡ್ಸೋಂಥ ಕೆಲಸ ಯಾರ ಕಡ್ದು ಆಗಬಾರ್ದು. ನಂದು ವಿನಂತಿ. ನಾ ಅಂತ ಮಾತಾಡಿಲ್ಲ ಅಂತ ಭಾಳ ಪ್ರಾಮಾಣಿಕವಾಗಿ ಹೇಳಕ್ಕದ. ಅವ್ರಿಗೆ ಮಾತಾಡಿಲ್ಲ, ಅವ್ರ ಸ್ವಂತ ಉಲ್ಟಾ ಈ ಥರದ ಅಡ್ವಾಂಟೇಜ್ ತೊಗೊಳೋದು ಪ್ರಯತ್ನ ಮಾಡಕ್ಕದಾರ. ಎಲ್ಲ ಮಹಿಳೆಯರ ಎಲ್ಲ ಈ ಸಮಾಜದವ್ರ ಹಿಂಗೆ ನಂದು ಒಂದು ನಿಮಿಷ ಪ್ರಶ್ನೆ ಇದೆ ನಿಮ್ಗೆ. ಬಾಜುಕ್ ಯಾರು ಚಿಕ್ಕೋಡಿಗೆ ಯಾರಿದ್ದಾರೆ ಅಭ್ಯರ್ಥಿ ಕಾಂಗ್ರೆಸ್? ಈ ಕಡೆ ನಮ್ಮ ಕಾರವಾರ ಬಾಜು ಖಾನಾಪುರದವ್ರು ಯಾರಿದ್ದಾರು? ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಸಂಜಯ್ ಪಾಟೀಲ್ ಮಹಿಳೆಯರ ಬಗ್ಗೆ ಹಿಂಗೆ ಇದ್ರಲ್ಲೇ ಮಾತಾಡ್ತಾನಂತ. ಇವ್ರು ಸ್ವಂತ ಲಾಭ ತಗೊಳಕ್ಕೆ ನೋಡಾಕದಾರೆ. ನನಗೆ